Yesterday we derived about drift velocity. What is the drift velocity formula? Vd is equal to EV by ml into tau, right? One more formula. Vd is equal to what's the one formula? minus E by M. E by M. Minus E M. minus E by M tau average. tau average. This is what we derived yesterday. Now, today we discuss a relationship between drift velocity and current, that is I DC. Now let us take one conductor. Let us take some part. Electrons flow ಆಗುತ್ತೆ. What are the electrons flow ಆಗುತ್ತೆ. ತುಂಬಾ ಕಂಡಕ್ಟರ್ ತುಂಬಾ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ತಗೊಳ್ಳಿ. ಪರ್ಟಿಕ್ಯುಲರ್ ಸೆಕ್ಷನ್ ಇದು dt ಟೈಪ್. ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟು ಪಾಸ್ ಆಗಿವ? ಈ ಪರ್ಟಿಕ್ಯುಲರ್ ಇದ್ರಾಗ ಎಷ್ಟು ಎಲೆಕ್ಟ್ರಾನ್ಸ್ ಪಾಸ್ ಆಗ್ಯಾವ ಅದು dt ಟೈಪ್. ಎಷ್ಟು ಡಿಸ್ಟೆನ್ಸ್ ಐತೆ ಇದು? ಇವಾಗ ಎಷ್ಟು ಡಿಸ್ಟೆನ್ಸ್ ಐತೆ ಅದನ್ನ ಇದು ಯಾವ ವೆಲಾಸಿಟಿ ಟ್ರಾವೆಲ್ ಮಾಡ್ತಾ ಇವು? ಯಾವ ವೆಲಾಸಿಟಿ ಟ್ರಾವೆಲ್ ಮಾಡ್ತಾವ? ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನು? x by dt dx ಅಂತ ಡಿಸ್ಟೆನ್ಸ್ dx is equal to ಏನಾಗುತ್ತಾ? vd into dt ಆಗುತ್ತೆ. ಈ ಡಿಸ್ಟೆನ್ಸ್ ಏನಾಗುತ್ತಾ? ಡಿಸ್ಟೆನ್ಸ್ ಏನು ಮಾಡ್ಬೋದು? vd into dt, ರೈಟ್? ಇದೇನಿದು ಕ್ರಾಸ್ ಸೆಕ್ಷನಲ್ ಏರಿಯಾ. ಇದೇನಾಗಿದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ. ಒಂದು ಕಂಡಕ್ಟರ್ ತಗೊಂಡು ಕಂಡಕ್ಟರ್ ಎಲೆಕ್ಟ್ರಾನ್ಸ್ ಪಾಸ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಏರಿಯಾ ಸೆಲೆಕ್ಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ಏರಿಯಾ. ಈ ಪರ್ಟಿಕ್ಯುಲರ್ ಏರಿಯಾ dt ಟೈಮ್ ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಡಿಸ್ಟೆನ್ಸ್ ಎಷ್ಟಾಗುತ್ತಾ? ಇಲ್ಲಿ ಡ್ರಿಫ್ಟ್ ವೆಲಾಸಿಟಿ ಟ್ರಾವೆಲ್ ಮಾಡತಾವ. ಈ ಫಾರ್ಮುಲಾ ಏನಾಗುತ್ತಾ? vd into dt ಡಿಸ್ಟೆನ್ಸ್. The cross sectional area A. Let us say N is number of electrons. Number of electrons flowing in a particular volume. Flowing in ವಾಲ್ಯೂಮ್. ಈ ವಾಲ್ಯೂಮ್ ಒಳಗ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಅದನ್ನ ಏನು ಹೇಳಬೇಕು? ಫ್ರಮ್ ದಿಸ್ q is equal to number of electrons per unit volume, number of electrons per unit volume into charge on of that electron. Okay. Here N volume means what? The distance into area. Volume is area into distance. So ಇದನ್ನ vd into dt from this into area. Number charge on electron is E. This side Q. That is what? Change in dq. Change in charge dq. Right. Now I will
by dt ಏನಿರುತ್ತದೆ n into bd into A a into E. e right. Okay, dq by dt rate of change of current, rate of change of charge what? Rate of change of current charge ಏನಾಗುತ್ತೆ ಫಸ್ಟ್ ಗೆ I is equal to dq by dt. So ಇದೇನಿದು I is equal to ಇದನ್ನ ಬರೀಬಹುದು bd ಹೇಗಾದ್ರು b n a right b e n a I is equal to b now. Never what is the direction? I is equal to B now. v ಅಂದ್ರೆ ಡಿಟೆಕ್ಟರ್, e ಅಂದ್ರೆ Electron. n ಅಂದ್ರೆ Number of electrons. a ಅಂದ್ರೆ ಕ್ರಾಸ್ ಸೆಕ್ಷನಲ್ Area. ಓಕೆ. here see let us ಒಂದು ಕಂಡಕ್ಟರ್ ಅನ್ನು ಕನ್ಸಿಡರ್ ಮಾಡೋಣ. ಒಂದು ಕಂಡಕ್ಟರ್ ಅನ್ನು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಕಂಟಿನ್ಯೂಸ್ ಫ್ಲೋ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಸೆಲೆಕ್ಟ್ ಮಾಡಿ. ಪರ್ಟಿಕ್ಯುಲರ್ ವಾಲ್ಯೂಮ್ ಸೆಲೆಕ್ಟ್ ಮಾಡಿದಾಗ dt ಟೈಮ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಇದಕ್ಕೆ ಇದು ಸರ್ಕಲ್ ಐತೆ, ಇದಕ್ಕೆ ಕ್ರಾಸ್ ಸೆಕ್ಷನ್ ಏರಿಯಾ ಆಗಿದೆ. ಸೊ ವಾಲ್ಯೂಮ್ ಬರುತ್ತೆ, ವಾಲ್ಯೂಮ್ ಅಂತ ಫಾರ್ ಎಕ್ಸಾಂಪಲ್ ಈಗ ಕ್ಯೂಬಾಯ್ಡ್ ತಗೊಂಡ್ರೆ ವಾಲ್ಯೂಮ್ ಆಗುತ್ತೆ L into B into H ಆಗುತ್ತಾ? L into B ಅಂದ್ರೆ ಏರಿಯಾ ಅಂದ್ರೆ into H ಅದಕ್ಕೆ ವಾಲ್ಯೂಮ್ ಏನಾಗುತ್ತಾ ಏರಿಯಾ into this distance ಎಷ್ಟಿದೆ ವೆಲಾಸಿಟಿ ಫಾರ್ಮ್ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇಲ್ಲ ಡಿಸ್ಪ್ಲೇಸ್ಮೆಂಟ್ ಬೇಕು ಇದು ಕರೆದ್ರೆ bd into t bd into dt. ಸೊ ಇವಾಗ ವಾಲ್ಯೂಮ್ ಆಯ್ತು, ಇದು ಡಿಸ್ಟೆನ್ಸ್ ಆಯ್ತು ನೆಕ್ಸ್ಟ್ ಏರಿಯಾ into this part area into this much n into area into this much ಫಾರ್ಮ್ ಒಂದು dq is equal number of electrons per volume into charge of electron. charge of electron ಎಷ್ಟಿದೆ a, ಇದು ಫಾರ್ಮ್ n into vd dt into a. ಇದನ್ನೇ ಮಾಡಿದ್ರೆ dt ಗೆ ಕಳಿಸುತ್ತೆ. dt ಗೆ ಕಳಿಸಿದ್ರೆ ಆಯ್ತು dq by dt ಅಂದ್ರೆ ಏನು ಕರೆಂಟ್. ಇಲ್ಲಿ vd as it is, e as it is, n as it is, a as it is. ಏನಾಯ್ತು what is the formula? I is equal to v naught. This is what important. I is equal to v naught, right? I is equal to v naught. Yesterday we derived no vd is equal to what formula? E v m L. right. This is substitute ಮಾಡಿ ಯಾವಾಗ I is equal to E v m L into tau into E n E, right? vd is Okay. I is equal to E v into E square. E square. V as it is, V separate ಬರುತ್ತೆ. ಏನು ಉಳಿತಿಲ್ಲಿ n ಉಳಿತು, a ಉಳಿತು, v ಉಳಿತು separate divided by m, right? From this v ಅಂದ್ರೆ ನಿನ್ನೆ ಪೊಟೆನ್ಶಿಯಲ್ ಆಗಿತ್ತಲ್ಲ, v is equal to ಏನಾಗುತ್ತಾ ಎಲ್ಲಿನ ಟೌ ಬರ್ತದೆ ಟೌ ಈಗ ಟೌ v ಕಂಟಿನ್ಯೂ ಇದರಲ್ಲಿ ಕಂಟಿನ್ಯೂಸ್ ಏನಾಗುತ್ತಾ I ಇಲ್ಲ m l divided by ಇದನ್ನಾಗುತ್ತೆ ಇದೇನಾಗುತ್ತೆ ಇವಾಗ e ಸ್ಕ್ವೇರ್ n n a v into n a v ಅಲ್ಲ ಟೌ into I last I. This is what potential. Here m ಏನು mass of electron. L means length of conductor,
ಇದನ್ನೇ ಮಾಡಿದ್ರೆ ಹಾ. ಕಂಡಕ್ಟರ್. ನೆಕ್ಸ್ಟ್ electron, E ಅಂದ್ರೆ ಎಲೆಕ್ಟ್ರಾನ್, N ಅಂದ್ರೆ number of electron, L ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದ್ರೆ cross sectional area, tau ಅಂದ್ರೆ time, I ಅಂದ್ರೆ E ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ, I ಅಂದ್ರೆ ಕರೆಂಟ್, ಟೌ ಅಂದ್ರೆ time, ಎಲೆಕ್ಟ್ರಿಸಿಟಿ ಟೈಮ್, ಟೌ ಅಂದ್ರೆ ಎಲೆಕ್ಟ್ರಿಸಿಟಿ. Electrical resistance. Electrical resistance. Denoted by R. Denoted by R, electrical resistance. Electrical resistance. What is the definition? It's a property of material. It opposes the flow of electric current in a conductor. It is the property of material. Property of material. Material which opposes the flow of current in a conductor. Flow of current in a conductor. We already studied in 10th standard. That is what R is equal to V by I. Right, Ohm's law. R is equal to V by I. SI ಗೆ ಏನಾಗುತ್ತೆ ಇದು ನೋಡಿದ್ರೆ ವೋಲ್ಟ್ ಪರ್ ಕೂಲಂಬ್. Ohm. Then now see here, resistance is equal to V by R. ಇಲ್ಲಿ ನೋಡಿ ಫಾರ್ಮುಲಾ. From this formula, ಈ ಮತ್ತೆ ಬರಬೇಕು. ಇದನ್ನ R is equal to V by I. ಈ I ನ ತಗೊಂಡು V by I is equal to ಏನಾಯ್ತು? R, ml E. E square Na tau, Na tau, tau. Now from this V by I ಅಂದ್ರೆ ಏನು? R, So R is equal to ml ml by E square Na, square by E square Na C tau, Na tau, tau. Right. This like you can write. RS is that. So here this thing R is directly proportional to length. Resistance is directly proportional to the length of the conductor and inversely proportional to the cross sectional area. Resistance is directly proportional to the length of the conductor and inversely proportional to the cross sectional. ಅಂದ್ರೆ ವೈರ್ ಲೆಂತ್ ಜಾಸ್ತಿ ಆದ್ರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕರೆಂಟ್ ಫ್ಲೋ ಅಂತ ಕಡಿಮೆ ಆಗುತ್ತೆ. ಅದೇ ಒಂದು ಲಿಮಿಟ್ ಕ್ರಾಸ್ ಸೆಕ್ಷನ್ ಏರಿಯಾ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಕರೆಂಟ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಇವಾಗ ಇದು ನಮ್ಮ ಪ್ರೊಪೋರ್ಷನ್ ಕಾನ್ಸ್ಟೆಂಟ್ ನ ರಿಮೂವ್ ಮಾಡಕ್ಕೆ ಏನು ಮಾಡ್ತೀನಿ? ಒಂದು R is equal to constant, ಯಾವುದು? ರೋ ಇರುತ್ತೆ ಇಲ್ಲಿ ರೆಸಿಸ್ಟಿವಿಟಿ into L by A. ರೆಸಿಸ್ಟಿವಿಟಿ ಅಂದ್ರೆ ಏನು? ಇವಾಗ L by A ಉಳಿದ ಏನು? ರೆಸಿಸ್ಟಿವಿಟಿ. ರೋ is equal to ಏನಂತ? M by E square N tau. N square A tau. Tau. N square tau, E square N tau, E square N tau. This is what relation between
voltage, current, and resistance, and relation between this one not resistance, this one not resistivity. Resistivity. We'll discuss resistivity next. Up to now, take down resistivity. First ಏನು ಮಾಡೋಣ ನೀವು, ಇದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಡೆಫಿನಿಷನ್, ಆಮೇಲೆ ಇದು ಫಾರ್ಮುಲಾ, ಇದಾದ್ಮೇಲೆ ಈ ಫಾರ್ಮುಲಾ ಇದು ಈ ವಿ ಬೈ ಆರ್ ಇವಾಗ ಆರ್ ಇದು ಬರುತ್ತೆ, ಆಮೇಲೆ ಇದು ಬರುತ್ತೆ ಹಿಂಗ. ಇದಾದ್ಮೇಲೆ ಈ ಕಡೆ ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ. ರೈಟ್. What? Rho into L by A. R is equal to rho into L by A. What is rho here? M E square. R is what? Rho is what? Resistivity. ಇದಕ್ಕೆ ಏನು ಕರಿತೀವಿ ನಾವು? Resistivity. It is depend on material and temperature and material. It's depend on temperature and material. Then what are the assignment? ಏನಾಗುತ್ತೆ ಇದರಿಂದ rho is equal to R into A by L. R assignment ಏನು? resistance ohm. A assignment meter square. Length assignment meter cancel. ಏನಾಯ್ತು assignment? Ohm meter. Ohm meter. Say resistivity assignment ohm meter. Okay. Take one faster. We'll solve numericals. A wire of length L with resistance R is stretched ಅಂದ್ರೆ ಹಿಂಗೆ stretched twice of its length ಅಂದ್ರೆ Double. twice of its length. Find its new resistance. Mu R. So solution. So what is the question? We have a conductor, length what? L, resistance R. Then stretched twice means 2L. Now resistance you have to find. R is equal to okay. So this is the question. You have to find new resistance. So ಏನಾಗಿತ್ತು ಇವಾಗ ಈ ವೈರ್ ಲೆಂತ್ ಏನಿತ್ತು, ಈ ವೈರ್ ಲೆಂತ್ ಏನಾಗಿದೆ 12 ಆಗಿದೆ. ಏರಿಯಾ ಚೇಂಜ್ ಆಗಿದೆ ಬಟ್ ವಾಲ್ಯೂಮ್ ಏನಿರ್ತದೆ ಸೇಮ್. ವಾಲ್ಯೂಮ್ ಅಷ್ಟೇ ಇರ್ತದೆ. ವಾಲ್ಯೂಮ್ ರಿಮೈನ್ಸ್ ಸೇಮ್. Let us take this one value V, this one value V dash. V is equal to V dash. What is the volume of cylinder formula? Let us take area into length. This one area into length dash. area ಚೆನ್ನಾಗಿರೋದು area A dash ಅಂತ length ಚೆನ್ನಾಗಿದೆ. A into L, right? A dash new area. ಇದು length ಎಷ್ಟಾಗುತ್ತೆ ಇವಾಗ ಸೆಕೆಂಡ್ ಅಂದಾಗ 2L. L and get cancel. A ಇದು 2 ಕಡೆ ಬಂದ್ರೆ A dash new area ಎಷ್ಟಾಯ್ತು? A by 2 ಅಂದ್ರೆ half. So what is the formula we know? Rho into L by A.
A. ಇದು R is equal to rho into L by A. wait formula A dash ಇದು L dash R is equal to ಏನಾಗ್ತಾ ಇದೆ rho constant rho constant constant L ಎಷ್ಟಿದೆ 2L A ಎಷ್ಟಿದೆ A by 2 ಇನ್ಮೇಲೆ ಏನಾಗುತ್ತಾ 2 ಅಲ್ಲ 2 by 2 into 2 by ಇನ್ಮೇಲೆ ರಿಂಡ್ ಆಗುತ್ತೆ ಸೊ ಏನಾಗುತ್ತೆ 4L by 4 times increase ಎಷ್ಟಾಯ್ತು 4 times increase resistance ಏನಾಯ್ತು 4 times increase 4 times increases ಸೊ ಇಲ್ಲಿ ಇಷ್ಟೇ ಕೊಟ್ಟಾರಲ್ಲ ಇಲ್ಲಿ ನಾವು ಇಂಟೇನ್ ಮಾಡ್ಕೊಂಡ್ವಿ ಇಲ್ಲಿ ವಾಲ್ಯೂಮ್ ಇಂಟೇನ್ ನಮಗೆ ವಾಲ್ಯೂಮ್ ಸೇವ್ ಇರುತ್ತೆ ಈ ಫಾರ್ಮ್ ಯೂಸ್ ಮಾಡ್ಕೊಂಡು ಏರಿಯಾ ಮಾಡ್ಕೊಂಡು ಈ ಫಾರ್ಮ್ 4 by 4L by 8 means 4 times increase